ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ವೀಕ್ಷಕರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು ಸಿಟೆಟ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಫೆಬ್ರವರಿ ತಿಂಗಳ 7 ಮತ್ತು 8ನೇ ತಾರೀಕಿನಂದು 2026ರಂದು ಪರೀಕ್ಷೆ ನಿಗದಿಯಾಗಿರೋದಾಗಿರುತ್ತೆ. ಇಲಾಖೆ ಕಡೆಯಿಂದ ವೇಳಾಪಟ್ಟಿ ಎಲ್ಲ ಕೂಡ ಪ್ರಕಟ ಕೂಡ ಮಾಡಿದ್ದಾರೆ. ನಾವು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿ ಮಾಹಿತಿನ ಕೂಡ ಕೊಟ್ಟಿದ್ದೀವಿ. ಇದೀಗ ಅಭ್ಯರ್ಥಿಗಳು ಒಂದು ಪ್ರಶ್ನೆ ಆಗ್ತಿರುವಂಥದ್ದು, ಹಾಲ್ ಟಿಕೆಟ್ ಅನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ, ಪ್ರವೇಶ ಪತ್ರ ಅಂತಕ್ಕಂಥದ್ದನ್ನ ಯಾವಾಗ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡ್ತಾರೆ, ಇಲಾಖೆಯವರು ಈ ಸಂಬಂಧಪಟ್ಟಂತೆ ಏನು ಮಾಹಿತಿನ ಕೊಟ್ಟಿದ್ದಾರೆ, ವೆಬ್ಸೈಟ್ ಯಾವ್ದಾಗಿರುತ್ತೆ, ಮತ್ತೆ ಡೌನ್ಲೋಡ್ ಹೇಗೆ ಮಾಡ್ಕೊಳ್ಳೋಂಥದ್ದು ಎಲ್ಲ ಒಂದು ಪ್ರಶ್ನೆಗಳಿದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಸಿಟಿಟಿಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಮಾಹಿತಿಗಳು ಸಿಗದೇನೆ ಹೋಗ್ಬೋದಾಗಿರುತ್ತೆ ಕನ್ನಡದಲ್ಲಿ. ಯಾಕಂದ್ರೆ ಸಾಕಷ್ಟು ಒಂದು ಸಿಟಿಟಿ ಎಕ್ಸಾಮ್ ಅಂತಕ್ಕಂಥದ್ದು ಸೆಂಟ್ರಲ್ ಲೆವೆಲ್ ಅಲ್ಲಿ ನಡೀತಕ್ಕಂಥ ಒಂದು ಸಿಬಿಎಸ್ಸಿ ಕಡೆ ನಡೀತಕ್ಕಂಥ ಒಂದು ಎಕ್ಸಾಮ್ ಆಗಿರೋದ್ರಿಂದ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕನ್ನಡದಲ್ಲಿ ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಉಚಿತ ಕೂಡ ಆಗಿರುತ್ತೆ ಇದು ಯೂಟ್ಯೂಬ್ನಲ್ಲಿ. ಉಚಿತವಾಗಿ ವಿಡಿಯೋಸ್ ಅನ್ನು ಕೂಡ ವೀಕ್ಷಣೆ ಕೂಡ ಮಾಡ್ಕೊಂತ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ಸೊ ಇದಕ್ಕೆಲ್ಲ ಒಂದು ಅಭ್ಯರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಜಾಯ್ನ್ ಆಗೋ ಮುಖಾಂತರ ಕ್ವಿಕ್ ಇನ್ಫಾರ್ಮೇಷನ್ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಯೂಟ್ಯೂಬ್ನಲ್ಲಿ ನಿಮಗೆ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೂ ಕೂಡ ಮಾಹಿತಿನ ಅಲ್ಲಿ ಪಡ್ಕೊಬೋದಾಗಿರುತ್ತೆ. ವಿಡಿಯೋಸ್ನ ನೋಡ್ಬೋದಾಗಿರುತ್ತೆ, ಮತ್ತೆ ಮಾಹಿತಿನ ಕೂಡ ತಿಳ್ಕೊಬೋದಾಗಿರುತ್ತೆ. ಇದಕ್ಕೆ ಒಂದೊಂದಾಗಿ ಮಾಹಿತಿನ ತಿಳಿಸುವಂತಂದ್ರೆ ಸಿಟಿಟಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಇಲಾಖೆಯವರೆಲ್ಲ ಅಪ್ಲಿಕೇಶನ್ ಕಾಲ್ ಮಾಡಿ ಅಭ್ಯರ್ಥಿಗಳಿಗೆ ಕೊನೆ ದಿನಾಂಕ ನಿಗದಿಯಾಗಿ ಎಕ್ಸಾಮ್ ಅಲ್ಲೂ ಕೂಡ ಒಂದು ಫೆಬ್ರವರಿ 8ನೇ ತಾರೀಕು ಎಕ್ಸಾಮ್ ಅಂತ ಮಾಹಿತಿನ ಕೊಟ್ಟರು. ನಂತರದಲ್ಲಿ ಫೆಬ್ರವರಿ 7 ಮತ್ತು 8ನೇ ತಾರೀಕಿಗೆ, ಯಾಕಂದ್ರೆ ಬಹುತೇಕ ಅಪ್ಲಿಕೇಶನ್ ಈ ಬಾರಿ ಬಂದಿರುವಂತದ್ದು ಇರುತ್ತೆ. ಈ ಒಂದು ರೀಸನ್ ಇಂದ ಪರೀಕ್ಷಾ ದಿನಾಂಕವನ್ನ 2 ದಿನಗಳಲ್ಲಿ ಒಂದು ಪರೀಕ್ಷೆಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಆ ಪ್ರಕಾರದಲ್ಲಿ ವೇಳಾಪಟ್ಟಿ ಕೂಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಫೆಬ್ರವರಿ ತಿಂಗಳ 7ನೇ ತಾರೀಕು 8ನೇ ತಾರೀಕಿನಂದು ಪೇಪರ್ 2 ಎಕ್ಸಾಮ್ ಬೆಳಿಗ್ಗೆ ಇರುತ್ತೆ 2 ದಿನಗಳಲ್ಲೂ ಕೂಡ. ಪೇಪರ್ 1 ಎಕ್ಸಾಮ್ ಅಂತಕ್ಕಂಥದ್ದು ಮಧ್ಯಾಹ್ನದ ವೇಳೆ ಇರುತ್ತೆ, ಸಮಯನೂ ಕೂಡ ನೋಡ್ಕೊಂಬೋದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಭ್ಯರ್ಥಿಗಳಿಗೆ ಅದರಲ್ಲೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಪ್ರವೇಶ ಪತ್ರದಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಯಾಗಿರ್ತಕ್ಕಂಥ ಒಂದು ಪರೀಕ್ಷಾ ದಿನಾಂಕ ಮತ್ತು ಸಮಯದಂದು ಅದು ಪರಿಶೀಲನೆ ಮಾಡ್ಕೋಬೇಕು ಹಾಲ್ ಟಿಕೆಟ್ ಅಲ್ಲಿ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಆಯ್ತಾ, ಎಲ್ಲಿ ಚೆಕ್ ಮಾಡ್ಕೊಳ್ಳೋದು ಅಂತ ಎಲ್ಲ ಒಂದು ಡೌಟ್ಸ್ ಇರುತ್ತೆ ಅಭ್ಯರ್ಥಿಗಳಿಗೆ, ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿರೋರೆಲ್ಲರೂ ಕೂಡ. ಇದ್ರ ಬಗ್ಗೆ ತಿಳಿಸುವಂತಂದ್ರೆ ಅಫಿಷಿಯಲ್ ಒಂದು ವೆಬ್ಸೈಟ್ ಇರುವಂತದ್ದಾಗಿರುತ್ತೆ ಅಭ್ಯರ್ಥಿಗಳೇ. ಸೊ ಅದರಲ್ಲಿ ಅಭ್ಯರ್ಥಿಗಳು ಸ್ಕ್ರೀನ್ ಮುಖಾಂತರ ಕೂಡ ನೋಡ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ctt.nic.in ಅಂತಕ್ಕಂಥ ಒಂದು ವೆಬ್ಸೈಟ್ ಏನಿದೆಲ್ಲ ಇಲ್ಲಿ ಹೋಗೋರ ಮುಖಾಂತರ ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳು ಡೌನ್ಲೋಡ್ ಯಾವ ತರ ಮಾಡ್ಕೊಳ್ಳೋದು ಅಂತ, ಸೊ ಹಾಲ್ ಟಿಕೆಟ್ ಬಿಡುಗಡೆ ಆದ ನಂತರದಲ್ಲಿ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಇನ್ನೂ ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು, ಯಾವ ತರ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ, ಯಾವ ತರ ಹಾಲ್ ಟಿಕೆಟ್ ಬಂದಿರುತ್ತೆ, ಕಂಪ್ಲೀಟ್ ಮಾಹಿತಿ ಹಾಲ್ ಟಿಕೆಟ್ ಬಿಡುಗಡೆ ಆದ ಕ್ಷಣದಲ್ಲಿ ನಿಮಗೆ ಮಾಹಿತಿನ ಕೂಡ ಕೊಡ್ತೇವೆ. ಅದಕ್ಕೆ ಕೂಡ ನೀವು ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಬಹುದು, ಅಲ್ಲಿ ಕೂಡ ಲಿಂಕ್ ನ ಕೊಟ್ಟಿರ್ತೀವಿ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ ಒಂದು ಅಭ್ಯರ್ಥಿಗಳಿಗೆ ಅಂತ ಕೂಡ ತಿಳಿಸ್ತಾ ಟೆಲಿಗ್ರಾಮ್ದು. ಈಗ ಅಭ್ಯರ್ಥಿಗಳಿಗೆ ಯಾವಾಗ ಬಿಡುಗಡೆ ಆಗುತ್ತೆ ಹಾಲ್ ಟಿಕೆಟ್ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಇಲಾಖೆಯವರು ಹಾಲ್ ಟಿಕೆಟ್ಗೆ ಸಂಬಂಧಪಟ್ಟಂತೆ ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಇದ್ರ ಬಗ್ಗೆ ಹೇಳುವಂತಂದ್ರೆ, ಇಲಾಖೆ ಕಡೆಯಿಂದ ಅಂದ್ರೆ ಸಿಬಿಎಸ್ಸಿ ಡಿಪಾರ್ಟ್ಮೆಂಟ್ ಏನಿದೆ ಅದೇ ಕಡೆಯಿಂದ ಹಿಂದೆ ಮಾಹಿತಿನ ಕೂಡ ಕೊಟ್ಟಿದ್ರು. ಅಂದ್ರೆ ಅಡ್ಮಿಟ್ ಕಾರ್ಡ್ ಆಗಿರಲಿಲ್ಲ, ಅದೇ ಎಕ್ಸಾಮ್ ಸಿಟಿನ ಬಿಡುಗಡೆ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಕೂಡ ಅವರು ತಿಳಿಸಿದ್ರು. ನಂತರದಲ್ಲಿ ಕೂಡ ಅಲ್ಲಿ ಕೂಡ ಮಾಹಿತಿನ ಕೂಡ ಕೊಟ್ಟಿದ್ರು. ಹಾಲ್ ಟಿಕೆಟ್ ಬಿಡುಗಡೆಗೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ 2 ದಿನ ಮೊದಲು ಹಾಲ್ ಟಿಕೆಟ್ ಅನ್ನು ಬಿಡುಗಡೆ ಮಾಡಲಾಗ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟಿರು ಅಂತ ಹೇಳಬಹುದಾಗಿರುವಂತದ್ದಾಗಿರುತ್ತೆ. ಪರೀಕ್ಷೆಗೆ 2 ದಿನ ಮೊದಲು ಅಂತಕ್ಕಂಥದ್ದಾದ್ರೆ ಅಭ್ಯರ್ಥಿಗಳಿಗೆ ಫೆಬ್ರವರಿ 7ನೇ ತಾರೀಕು ಕೂಡ ಎಕ್ಸಾಮ್ ಇರೋದ್ರಿಂದ ಹಾಲ್ ಟಿಕೆಟ್ಗಳನ್ನು ಅಭ್ಯರ್ಥಿಗಳಿಗೆ ಇನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಫೆಬ್ರವರಿ 5ನೇ ತಾರೀಕಿನಂದು ಯಾವುದೇ ಕ್ಷಣದಲ್ಲಾದರೂ ಕೂಡ ವೆಬ್ಸೈಟ್‌ನಲ್ಲಿ ಹಾಲ್ ಟಿಕೆಟ್ ಬಿಡುಗಡೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಾಣ್ತಿರೋದಾಗಿರುತ್ತೆ. ಫೆಬ್ರವರಿ ತಿಂಗಳ 7ನೇ ತಾರೀಕು 8ನೇ ತಾರೀಕು ಎಕ್ಸಾಮ್ ಇರೋದ್ರಿಂದ ಫೆಬ್ರವರಿ 5 ಅಥವಾ 6ನೇ ತಾರೀಕಿನಲ್ಲಿ ಹಾಲ್ ಟಿಕೆಟ್‌ಗಳನ್ನು ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಂದು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಫೆಬ್ರವರಿ 5ನೇ ತಾರೀಕಿನಂದು ಹಾಲ್ ಟಿಕೆಟ್ ಬಿಡುಗಡೆಯಾಗುವ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ಹೆಚ್ಚಾಗಿ ಕಾಣ್ತಿರೋದಾಗಿರುತ್ತೆ. ಹಾಲ್ ಟಿಕೆಟ್ ಬಿಡುಗಡೆ ಆದ ನಂತರ ಅಭ್ಯರ್ಥಿಗಳಿಗೆ ಕನ್ನಡದ ಒಂದು ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಹಿತಿನ ಕೊಡ್ತೀನಿ, ಆ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಇನ್ನೊಂದು ಮತ್ತೊಂದು. ಅದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಸಿಟಿಟಿಗೆ ಅಪ್ಲಿಕೇಶನ್ ಹಾಕಿರುವಂತಹ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇಂದು ಹಾಲ್ ಟಿಕೆಟ್ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇರುವಂತದ್ದಾಗಿರುತ್ತೆ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಕನ್ನಡದಲ್ಲೇ ನಿಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.